ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ನಾನು ಹಲವಾರು ಬಾರಿ ತಮ್ಮ ಮುಖಾಂತರ ನಮ್ಮ ತಾಲೂಕಿನ ನೋವನ್ನು ಅಳಲನ್ನು ಸರ್ಕಾರದ ಮುಂದೆ ಬಹಳ ನಿವೇದನೆ ರೀತಿಯಲ್ಲಿ ಮನವಿ ಮಾಡಿಕೊಂಡ್ರು ಕೂಡ ಅದನ್ನ ಕಿಂಚಿತ್ತು ಪುರಸ್ಕಾರ ಮಾಡದೇ ಇರತಕ್ಕಂತ ಈ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಮತ್ತು ಚಾಟಿ ಬೀಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನ ತಮ್ಮ ಮುಖಾಂತರ ತಮ್ಮ ಸಹಕಾರದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ನಮ್ಮಲ್ಲಿ ಒಂದು ಬಾರಿ ಕಣ್ಣಲ್ಲಿ ನೀರ್ ಹಾಕ್ತಕ್ಕಂತ ರೈತರು ಕಣ್ಣಲ್ಲಿ ನೀರು ಹಾಕಿ 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 ನೀರಿಗೋಸ್ಕರ ಕಣ್ಣೀರು ಗೊತ್ತಾಗ್ಬಿಟ್ಟು ಈಗ ರಕ್ತ ಬರ್ತಕ್ಕಂಥ ಪರಿಸ್ಥಿತಿ ಮಳವಳ್ಳಿನಲ್ಲಿ ನಿರ್ಮಾಣ ಆಗಿದೆ. ನಾವು ಮುಖ್ಯಮಂತ್ರಿಗಳು ಜಲಪಾತೋತ್ಸವಕ್ಕೆ ಬಂದಾಗಲೂ ಕೂಡ ಪ್ರತಿಭಟನೆ ಮಾಡಿ ಅವ್ರಿಗೆ ಈ ವಿಷಯ ಮುಟ್ಲಿ ಅಂತೇಳಿ ನಾವು ಪ್ರತಿಭಟನೆ ಮಾಡಿದ್ವಿ. ಅವತ್ತು ನಮ್ಮನ್ನ ಪೊಲೀಸ್ನವರು ಹತ್ತಿಕ್ಕತಕ್ಕಂತ ಮತ್ತು ಅರೆಸ್ಟ್ ಮಾಡತಕ್ಕಂತ ಕೆಲಸ ಮಾಡಿ ನಮ್ಮನ್ನ ಸುಮಾರು 4-5 ಗಂಟೆಗಳ ಕಾಲ ನಮ್ಮನ್ನ ಬಂಧನ ಮಾಡಿದ್ದಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನನ್ನ ಜನಕ್ಕೆ ರೈತರಿಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ನಾನು ಒಂದು ವಾರದಿಂದ ನಿರಂತರವಾಗಿ ಕಸ್ಬಾ ಮೊದಲನೇ ವೃತ್ತ, ಎರಡನೇ ವೃತ್ತ, ಮಳವಳ್ಳಿಯ ಮತ್ತೆ ಬಿಜಿಪುರದ ಎರಡನೇ ವೃತ್ತ, ಕುಂದೂರು ಭಾಗ, ಸಿರಿಮಳ್ಳಿ, ತೆಂಗಳ್ಳಿ ಮಾರ್ಗ ಪೂರ್ತಿ ಸಂಪೂರ್ಣವಾಗಿ ಮಳೆಯನ್ನ ಆಶ್ರಯ ಪಡ್ಕೊಂಡಿರತಕ್ಕಂಥ ಪ್ರದೇಶ. ಇವತ್ತು ಅಲ್ಲಿ ಮುಖ್ಯ ಬೆಳೆ ಜೋಳ ಮತ್ತೆ ರಾಗಿ. ಮಳೆ ಆಶ್ರಯ ಪ್ರದೇಶ, ಮಳೆ ನಂಬಿಕೊಂಡು ಹಾಕಿದ್ದಾರೆ, ಸಂಪೂರ್ಣವಾಗಿ ಒಣಗೋಗಿದೆ. ನಿನ್ನೆ ಆ ಪ್ರದೇಶಕ್ಕೆ ನಾನು ನನ್ನ ಮುಖಂಡರು, ರೈತ ಮುಖಂಡರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ವಿ. ಇವತ್ತು ನಮ್ಮ ಸ್ಥಿತಿ ಇವತ್ತು ಫೋಟೋ ಸಮೇತ ಬಂದಿದೆ. ಎಲ್ಲವೂ ಕೂಡ ಇಲ್ಲಿ ಸತ್ಯತೆ ನಾವೇನು ಯಾವ್ದು ಸುಳ್ಳು ಹೇಳಲಿಕ್ಕೋಸ್ಕರ ಅಥವಾ ಯಾವ್ದೋ ರಾಜಕೀಯ ದುರುದ್ದೇಶದಿಂದ ನಾನು ಬಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇಲ್ಲ. ಒಂದು ವಾರದಿಂದ ನಿರಂತರವಾಗಿ ಮಳವಳ್ಳಿ ನಾಲೆಗಳ ಮೇಲೆ ನಾನು ಪ್ರವಾಸ ಮಾಡ್ತಾ ಇದ್ದೀನಿ. ಮಳವಳ್ಳಿ ಭಾಗದಲ್ಲಿ ನಾನು ಮೊದಲೇ ಹೇಳಿದಂಗೆ ಎಪ್ಪಕವಾಡಿ, ವಿಶ್ವೇಶ್ವರಯ್ಯ ನಾಲೆ, ಹೆಬ್ಬಳ್ಳ ಚೆನ್ನಯ್ಯ ನಾಲೆ, ರಾಮಸ್ವಾಮಿ ಚಾನಲ್ ನಾಲೆ ಮತ್ತೆ ಮಾಧವ ಮಂತ್ರಿ ನಾಲೆ, ಇಷ್ಟು 5 ನಾಲೆಗಳು ನಮ್ಮ ತಾಲೂಕಿನಲ್ಲಿ ರೈತರ ಜೀವನಕ್ಕೆ ಆಶ್ರಯ ಆಗಿರ್ತಕ್ಕಂಥ ನಾಲೆಗಳು. ಅದರಲ್ಲಿ ರಾಮಸ್ವಾಮಿ ನಾಲೆ ಭಾಗದಲ್ಲಿ 100ಕ್ಕೆ 100 ಭಾಗ ಇವತ್ತು ರೈತರು ನಾಟಿ ಹಾಕಿರೋದು ಬಿಟ್ರೆ, ಭತ್ತದ ಬೆಳೆಯನ್ನ ಹಾಕಿರೋದು ಬಿಟ್ರೆ, ಇನ್ನು ಉಳಿದಂತ ಯಾವ ನಾಲೆಯ ಭಾಗದಲ್ಲೂ ಕೂಡ 30-35% ಕೂಡ ನಾಟಿ ಆಗಿಲ್ಲ. ಹಲಗೂರು ಹೋಬಳಿನಲ್ಲಿ ಸಂಪೂರ್ಣವಾಗಿ ನೀರಾವರಿಯಿಂದ ವಂಚಿತವಾಗಿರತಕ್ಕಂಥ ಪ್ರದೇಶ ಮಳವಳ್ಳಿ. ಕಸ್ಬಾದಲ್ಲಿ ಅರ್ಧಂಬರ್ಧ, ಬಿಜಿಪುರದಲ್ಲಿ ಅರ್ಧಂಬರ್ಧ, ಮಳವಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಅರ್ಧಂಬರ್ಧ, ಈ ತರ ನೀರಾವರಿ ಇದೆ. ಹಲಗೂರು ಹೋಬಳಿ ಸಂಪೂರ್ಣವಾಗಿ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶ. ಮಳೆನೇ ಆಶ್ರಯ ಮಾಡ್ಕೊಂಡಿದ್ದಾರೆ. ರೇಷ್ಮೆ ಬಹಳ ಪ್ರಮುಖವಾದಂತ ಬೆಳೆ ಆ ಹೋಬಳಿ. ಅಣ್ಣ ನೀರಾವರಿ ಇಲಾಖೆನಲ್ಲಿ ನಿಟ್ಟೂರು ಕೆರೆ, ಭೀಮಾ ಕೆರೆ, ನಮ್ಮ ಬ್ಯಾಡರಳ್ಳಿ ಕೆರೆ ಅಂತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಆ 4 ಕೆರೆ ತುಂಬಿಸಿದ್ರೆ ಇಡೀ ಹೋಬಳಿಗೆ ನಮ್ಗೆ ಕುಡಿಲಿಕ್ಕೆ ಅಂತರ್ಜಲ ಬರ್ತದೆ. ಹಣ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ಬೇಸಿಗೆನಲ್ಲಿ ಇವತ್ತು ನೀರಕ್ಕೆ ತೊಂದರೆ ಆದಾಗ, ಕೆರೆ ತುಂಬಿಸಕ್ಕೆ ಇಲ್ಲದೆ ಇದ್ದಾಗ ಇವರು ಹೂಳು ತೆಗಿಬೇಕು. ಅದು ಬಿಟ್ಟು ಈಗ ಈ ಕಾಲದಲ್ಲಿ ನೀರು ತುಂಬಿಸ್ತಕ್ಕಂಥ ಮಳೆಗಾಲದಲ್ಲಿ ಇವತ್ತು ಕೆರೆ ಹೂಳು ತೆಗಿಲಿಕ್ಕೆ ಹೊಟ್ಟವ್ರೆ ಅಂದ್ರೆ ಇದು ನಿಜವಾಗ್ಲೂ ಕೂಡ ಇವರು ರೈತರಿಗೆ ಸಂಕಷ್ಟಕ್ಕೆ ನಾವು ನೆರವಾಗ್ಬೇಕು ಅಂತಿದಾರೋ ಅಥವಾ ಆ ಸಂಕಷ್ಟವನ್ನ ಇನ್ನೂ ಹೆಚ್ಚು ಮಾಡ್ಬೇಕು ಅಂತಿದಾರೋ ಅಂತ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ಆಗಸ್ಟ್ 2ನೇ ವಾರದಲ್ಲಿ ಆಗಸ್ಟ್
ಕೊನೆ ಭಾಗದಲ್ಲಿ ನಾಟಿ ಆಗ್ಬೇಕಾಗಿತ್ತು ಸಂಪೂರ್ಣ. ಆದ್ರೂ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬೆಳೀಲಿಕ್ಕೆ ರೈತರಿಗೆ ಸಹಕಾರಿ ಆಗ್ತಕ್ಕಂಥದ್ದು. ಇವತ್ತು ಸೆಪ್ಟೆಂಬರ್ ಹಂತದಲ್ಲಿ ಕೊನೆ ಹಂತದಲ್ಲಿ ಇದ್ದೀವಿ. ಒಂದು ವೇಳೆ ನೀವು ಅದನ್ನ ನೀರು ಒದಗಿಸ್ಕೊಟ್ರು ಕೂಡ ಸಂಪೂರ್ಣವಾಗಿ ಬೆಳೆ ನಾಶ ಆಗುತ್ತೆ ಮತ್ತು ರೋಗಕ್ಕೆ ಒಳಗಾಗ್ತದೆ. ಇಡೀ ಬೆಳೆ, ಭತ್ತದ ಬೆಳೆ ಆಗಿರ್ಬೋದು, ಯಾವುದೇ ಬೆಳೆ. ಅದಕ್ಕೆ ನಮ್ಮ ಒಂದು ಒತ್ತಾಯ, ಎಲ್ಲಿ ತರಿ ಭತ್ತ ನೆಡ್ತಿದ್ರು ನೀರು ಕೊಡಕ್ ಆಗಲಿಲ್ಲ ಈ ಸರಿ 30,000 ರೂಪಾಯಿ ಎಕರೆಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಕಂಪ್ಲೀಟ್ ರಾಗಿ, ಜೋಳ, ರೇಷ್ಮೆ ಎಲ್ಲ ಒಣಗ್ತಾ ಇದೆ. ಅಂತ ಕಡೆ 25,000 ರೂಪಾಯಿ ಎಕರೆಗೆ, ಒಂದು ಎಕರೆಗೆ ಪರಿಹಾರ ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತೇನೆ. ಕಾವೇರಿ ಆರತಿ ಮಾಡಕ್ ಟ್ರೈನಿಂಗ್ ತಗೋಬರಕ್ ಹೋಗಿದ್ರು ಅಂತ ಕಾಣಿಸ್ತದೆ. ಈಗ ಜಲಪಾತೋತ್ಸವ ಮಾಡಾಯ್ತು, 3 ಕೋಟಿ 2 ಕೋಟಿ 4 ಕೋಟಿ ಖರ್ಚು ಮಾಡಿ ರೈತರು ಹೆಂಗಾದ್ರು ನೀರಿನಿಂದ ಹಾಳಾಗೋಗ್ಲಿ ಜಲಪಾತೋತ್ಸವ ಮಾಡಾಯ್ತು. ರೈತರು ಜಲಪಾತೋತ್ಸವನು ಮಾಡಿ ಅಂತ ಕೇಳಲಿಲ್ಲ. ನೀವು ಕಾವೇರಿ ಆರತಿ ಮಾಡಿ ಅಂತಾನು ಕೇಳ್ತಾ ಇಲ್ಲ. ನಮಗೆ ನೀರ್ ಕೊಡಿ, ಫಸ್ಟ್ ನಮ್ಮ ಜೀವನ ಹಸನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ರೈತರು. ನಮ್ಮ ಜೀವನನ್ನ ಹಸನ್ ಮಾಡಿ, ಅದೇ ಕಾವೇರಿ ಆರತಿ. ಯಾವ ರೈತ ಮಂಡ್ಯ ಜಿಲ್ಲೆಯಲ್ಲಿ ಸಂತೃಪ್ತಿಯಾಗಿ ಬೆಳೆ ಬೆಳೀತಾನೆ, ಕುಡಿಲಿಕ್ಕೆ ನೀರಿರುತ್ತೆ, ಪ್ರಾಣಿ ಪಕ್ಷಿಗಳಿಗೆ, ಪಶು ಪಕ್ಷಿಗಳಿಗೆ ಇವತ್ತು ನೀರಿರುತ್ತೆ, ನೀರ್ ಸಿಗುತ್ತೆ, ಅಲ್ಲಿ ನಾವು ಕಾವೇರಿ ಆರತಿಯನ್ನ ಮಾಡ್ದಂಗಾಗುತ್ತೆ. ಚೆಲುವರಾಯಸ್ವಾಮಿ ಅವರೇ, ಕುಮಾರಸ್ವಾಮಿ ಯಾಕೆ ಅಂದ್ರೆ ಇದರಲ್ಲಿ ಕಾವೇರಿ ಬೇಸಿನ್ ನಲ್ಲಿ ಇಲ್ಲೊಂದು ಜಲಪಾತ ಇದೆ ಅಂತೇಳಿ ಈ ಜಗತ್ತಿಗೆ ಪರಿಚಯ ಮಾಡಕ್ಕೋಸ್ಕರ ಆ ಜಲಪಾತೋತ್ಸವ ಮಾಡಿದ ವಿನಃ ಆಡಂಬರಕ್ಕಲ್ಲ, ಶೋಕಿಗಲ್ಲ. ನಾನು ಮಾಡಿರೋ ಉದ್ದೇಶ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ ಪ್ರಾರಂಭ ಮಾಡಿದ್ದು ಬರಚುಕ್ಕಿ, ಅದು ನಯಾಗರ ಫಾಲ್ಸ್ ತರ ಹೋಲಿಕೆ ಆಗುತ್ತೆ. ಇಲ್ಲಿ ಕೊಳ್ಳೇಗಾಲ, ಅನೂರು ತಾಲೂಕು, ಇದು ಮಳವಳ್ಳಿ, ಜೋಗ ಜಲಪಾತ, 3 ಕಡೆ ನೀರು ಹರಿತದೆ. ಜೋಗ ಜಲಪಾತಕ್ಕೆ ಹೋಲ್ತಕ್ಕಂಥದ್ದು ಗಗನ ಚುಕ್ಕಿ ಜಲಪಾತ. ನಮ್ಗೆ ನೀರಿಲ್ಲ, ಕೆರೆ ಕಟ್ಟೆಗೆ ರೈತರಿಗೆ ಬೆಳೆ ಇಲ್ಲ. ಯಾವ ಪುರುಷಾರ್ಥಕ್ಕಪ್ಪ ಜಲಪಾತೋತ್ಸವ? ನಾವು ಹಂಗ ಪರಿಚಯ ಮಾಡಿದೀವಿ ಬಿಡಿ ಪ್ರಪಂಚಕ್ಕೆ ಜಲಪಾತ ಇದೆ ಅಂತ. ನೀವೇನು ಹೊಸದಾಗಿ ಪರಿಚಯ ಮಾಡ್ಬಿಡಿ ಜಲಪಾತೋತ್ಸವ ಮಾಡಿ. ಮೊನ್ನೆ ಯಾವ್ದೋ ಪ್ರಚೋದನೆಗಳು ಏನೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಹೆಣ್ಮಕ್ಳು. ಅದಕ್ಕೆ ನಮ್ದು ವಿಷಾದ ಇದೆ, ನಾವು ವಿಷಾದಿಸ್ತೀವಿ, ಅದಾಗಬಾರ್ದು. ಆದ್ರೆ ಯಾರೇ ಇವತ್ತು ಮೈಕ್ರೋ ಫೈನಾನ್ಸ್ ಮುಖಾಂತರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಾಲ ಕೊಟ್ಟವರು ಅವ್ರಿಗೆ ಹೆಚ್ಚು ಒತ್ತಡ ಏರಿದಾಗ ಮಾನಸಿಕ ಖಿನ್ನತೆಗೆ ಒಳಗಾಗಿ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಬೇಕಾದಷ್ಟು ಉದಾಹರಣೆಗಳಿದ್ದಾರೆ. ಅದಾಗಬಾರ್ದು, ನಾವು ಅದನ್ನು ವಿರೋಧ ಮಾಡ್ತೀವಿ. ಆದ್ರೆ ಮೊನ್ನೆ ಧರ್ಮಸ್ಥಳ ಸಂಸ್ಥೆನಲ್ಲಿ ಧರ್ಮದ ಕೆಲಸವೇ ನಡೀತಾ ಇಲ್ಲ, 40% ಬಡ್ಡಿ ವಸೂಲಿ ಮಾಡ್ತಾವ್ರೆ ಅಂತೇಳಿ ಆಪಾದನೆ ಮಾಡಿದ್ದಾರೆ. ಧರ್ಮಸ್ಥಳ ಸಂಸ್ಥೆಯವರು ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಹಲವಾರು ಪುರಾತನ ದೇವಸ್ಥಾನಗಳನ್ನ ಆ ಟ್ರಸ್ಟ್ ಮುಖಾಂತರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಇಲ್ಲಿ ತಗೊಂಡಂತ ಹಣ ಇಲ್ಲೇ ವಿನಿಯೋಗ ಮಾಡ್ತಾ ಇದ್ದಾರೆ. ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ನಾನು ಹೇಳೋದಿಷ್ಟೇ, ಇವತ್ತು DC ಅವರು ಒಂದು ಆದೇಶ ಮಾಡಿದ್ದಾರೆ, ಸ್ಟ್ರಿಕ್ಟ್ ಆಗಿ ನಾವು ಕ್ರಮ ತಗೋತೀವಿ ಅಂತ. ಖಂಡಿತ ತಗೋಬೇಕು. ನಾನು ಹೇಳ್ತೀನಿ, ಯಾವುದೇ ಮೈಕ್ರೋ ಫೈನಾನ್ಸ್ ಜನಗಳ ಮೇಲೆ ಅತಿ ಒತ್ತಡ ಕೊಟ್ಟು ಇವತ್ತು ಮೀಟರ್ ಬಡ್ಡಿ ಆಗ್ತಕ್ಕಂಥವ್ರು, ಅಂತವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನೋದು ನನ್ನ ಒತ್ತಾಯ.